ಒಂಥರ ಭಯ ಥರ ಫೀಲ್ ಆಗಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅಲ್ಲಿ ಅದಕ್ಕೆ ಹೇಳಿದ್ದು ನಂಜಮಣಿ ಮೇಡಮ್ ಹೇಳಿ ಅಂತ. ಸರಿ, ಇಂಜೆಕ್ಷನ್ ಎಲ್ಲ ತೊಗೋಬೇಕಾ ಇವತ್ತು? ಇಂಜೆಕ್ಷನ್ ಪುನಃ ಏನಾದ್ರು ತೊಗೋಬೇಕಾ ಅಂತ ಡಾಕ್ಟ್ರ್ ತೋರಿಸಿ ಅವರು ಮಾಮೂಲಿ ತೆಗ್ಸಿ ಇದನ್ನು ಬ್ಯಾಂಡೇಜ್ನ 2 ದಿನ ಬಿಟ್ಟು ಅಂತ ಹೇಳಿದ್ರು. ಓಡಾಡೋಕ್ಕೆ ತೋರಿಸಿದ್ರಾ? ಹಾಂ, ಎಕ್ಸ್ರೇ ಮಾಡಿಸ್ತೋ, ಏನಾಗಿಲ್ಲ ಅಂದರು. ಊತ ಹಿಡಿದಿಲ್ಲ ಡಾಕ್ಟ್ರ್. ಅದೇ ಡ್ರೆಸ್ಸಿಂಗ್ ಏನು ಬೇಕಿಲ್ಲ ಅದಕ್ಕೆ. ಬೇಡವಾ? ಸಾಕು. ಅದೇ ಊತ ಇಳ್ದಿಲ್ಲ. ಇದಾರಲ್ವ ಮೂಳೆ ಡಾಕ್ಟ್ರು? ಸರ್, ಆ ಕಡೆ ಇಲ್ವಾ ಗಾಯ ಆಗಿರೋದು? ಆ ಕಡೆ ಎಲ್ಲಾಗಿದ್ದು ಮತ್ತೆ ಗೆರೆ ಹೆಂಗೆ? ಅಲ್ಲಿ ಏನಾದ್ರು ಒಂಚೂರು ಪ್ಲಾಸ್ಟರ್ ಏನು ಬೇಡ? ಗದ್ದೆ ಹತ್ರ ಹೋಯ್ತಾರೆ ಅದಕ್ಕೆ. ಬಟ್ಟೆ ಹಾಕೋದು ಅದೇ ತೇವಾಗೋದು. ಮತ್ತೆ ಬಟ್ಟೆ ಹಾಕೋದು ಅದೇ ಗದ್ದೆ ಕಡೆ ಹೋದಾಗ ತೇವ. ಅಲ್ಲ, ಕಡ್ಡಿ ಗಿಡ್ಡಿ ಇಟ್ಕೊಂಡ್ಬಿಟ್ಟೋದು ಅಂತ. ಯಾವುದು ಡೀಪ್ ಗಾಯ ಏನಿಲ್ಲ, ಎಲ್ಲ ಮೇಲ್ಗಡೆ ಆಪರೇಷನ್ಸ್ ಅಷ್ಟೇ. ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಹಾಕೊಳ್ಳೋದಾ? ಒಂದ್ಸಲ ತೋರಿಸೋಣ ಬನ್ನಿ ಮೂಳೆ ಡಾಕ್ಟ್ರು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಿ ಫ್ರ್ಯಾಕ್ಚರ್ ಆಗಿರೋ ತೋರಿಸಿ. ಈ ಸೈಡ್ ಅಲ್ವಾ? ಅವಾಗ ತಾನೇ ಹಾಸ್ಪಿಟಲಿಂದ ಬಂದು ಈಚೆ ಕೂತಿದ್ರು. ಪೇಯ್ನ್ ಇದೆಯಾ ಅಂತ ಕೇಳ್ತಿದ್ದೆ. ಪೇಯ್ನ್ ಏನಿಲ್ಲ, ಅಷ್ಟು ನಡಿಬೋದು, ಬಟ್ ಸ್ವೆಲ್ಲಿಂಗ್ ಇದೆ, ಊತ ಇನ್ನೂ ಇಳ್ದಿಲ್ಲ, ಅದು ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಊತ ಇದೆ ಬಟ್ ಸ್ವೆಲ್ಲಿಂಗ್, ಪೇಯ್ನ್ ಇಲ್ಲ, ಊತ ಇದೆ ಅಂತ ಹೇಳ್ತಿದ್ರು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಟ್ಕೊಂಡ್ಬಂದ್ಬಿಡ್ತು ಗೈಸ್. ಆಲ್ರೆಡಿ ಚಿನ್ನಿ ಇಲ್ಲಿ ಕುತ್ಕೋ, ಇಲ್ಲಿ ಕುಚ್ಚು, ಇಲ್ಲಿ ಸುಮ್ಮನೆ ಕುತ್ಕೋ. ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ನನ್ನ ಹಸ್ಬೆಂಡ್ಗೆ ಆ್ಯಕ್ಸಿಡೆಂಟ್ ಆಗಿತ್ತು. ಬಿಕಾಸ್ ನಾನು ಇದನ್ನು ಹಾಕ್ಲಾ ಬೇಡವಾ ಅಂತ ಅಂದ್ಕೊಂಡೆ. ಬಿಕಾಸ್ ನಾನಂತೂ ಒಂದು 3-4 ಡೇಸಿಂದ ವಿಡಿಯೋನೇ ಹಾಕಿರಲಿಲ್ಲ. ಬಿಕಾಸ್ ಇದೇ ಬ್ಯುಸಿ ಇದ್ದೆ. ಆ್ಯಕ್ಸಿಡೆಂಟ್ ಆಗಿದ್ದು ಮಂಡೇ ಮಾರ್ನಿಂಗ್ ಸುಮಾರು ಒಂದು 9:30 ಹಂಗೆ. ಅದಾದಮೇಲೆ ಒಂದು 3-4 ಡೇಸ್ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ನನ್ನ ಮೈಂಡು ಸರಿ ಇರಲಿಲ್ಲ. ಏನಪ್ಪ ಏನೋ ಒಂದು ಆಗ್ತಿದೆ, ಏನಾದರೂ ಒಂದು ಆಗ್ತಿದೆ. 6 ಮಂತ್ ಹಿಂದೆ ಅಷ್ಟೇ ಅವ್ರು ಹುಷಾರು ತಪ್ಪಿದ್ದು. ಅದಾದ 6 ಮಂತ್ಗೆ ಈ ಇನ್ಸಿಡೆಂಟ್ ಆಯಿತು. ತುಂಬಾ ಬೇಜಾರಾಯಿತು. ಏನೋ ನಮ್ಮ ಅದೃಷ್ಟನೇ ಸರಿ ಇಲ್ವೇನೋ, ನಮ್ಮ ಹಣೆ ಬರನೇ ಸರಿ ಇಲ್ವೇನೋ ಅನ್ನೋದು ಥರ ಎಲ್ಲ ಅನ್ನಿಸ್ಬಿಡ್ತು. ಏನೋ ವೆಂಕಟೇಶ್ವರನ ಕೃಪೆ, ಆ ಗೋವಿಂದನ ಕೃಪೆ ಅಂತ ಅನಿಸುತ್ತೆ ನಿಜವಾಗ್ಲೂ. ಏನೂ ಅಷ್ಟು ಪೆಟ್ಟಾಗಿಲ್ಲ. ಅಂದರೆ ಬೆಳಿಗ್ಗೆ ಅವ್ರು ಏನು ಮಾಡಿದ್ರು ಅಂದರೆ, ಅವ್ರು ಬಂದಿದ್ದು ಹಬ್ಬದ ದಿನ ಬರಲಿಲ್ಲ. ಮಂಡೇ ಬರ್ತೀನಿ, ರಜಾ ಇಲ್ಲ, ಸಂಡೇ ಇರೋದ್ರಿಂದ ರಜಾ ಇಲ್ಲ, ಮಂಡೇ ಬರ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಆಯಿತು ಗೈಸ್. ಅವತ್ತು ನನ್ನ ಹಸ್ಬೆಂಡ್ ಬಂದಿದ್ದು 7 o'clock, ಮಾರ್ನಿಂಗ್ 7 o'clock, ಮಂಡೇ ಮಾರ್ನಿಂಗ್ 7 o'clock ಬಂದಿದ್ದಾರೆ. ಮಾರ್ನಿಂಗ್ 7 o'clock ಬಂದು ನಾನು ತಕ್ಷಣ ನೋಡಿ ಏನಿಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂದ್ಕೊಂಡೆ. ನನ್ನ ಮಗ ಇದ್ದ, ನನ್ನ ಮಗನೂ ಅಷ್ಟೇ. ಅಯ್ಯೋ ಅಪ್ಪ, ಖುಷಿ ಪಟ್ಬಿಟ್ಟು ಅಪ್ಪ ಅಂದ್ಕೊಂಡು ಅವ್ರ ಹತ್ರ ಹೋದ. ಅವರೇ ಬಂದಿದ್ದ ತಕ್ಷಣ ಇನ್ನು 1 hour ಏನೋ ಮಲಗಿದ್ರು. ಅಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಮಾಡಿದ್ದೆ. ಅವರೇ ತಿನ್ನಿಸಿ, ಅವರೇ ಇವ್ರಿಗೆ ರೆಡಿ ಮಾಡಿ, ಅವರೇ ನಾನು ಬಿಟ್ಟು ಬರ್ತೀನಿ ಕಣೆ, ನೀನು ಕೆಲಸ ಮಾಡ್ತಾಯಿರು ಅಂತ ಹೇಳಿದ್ರು. ಓಕೆ, ಸರಿ ಬಿಡು ಆಯಿತು ಜೋಪಾನ ಅಂತ ಅಂದ್ಬಿಟ್ಟು ಹೊರಟಾದ್ಮೇಲೆ ವಿತಿನ್ 10 minutesಲ್ಲಿ ನನಗೊಂದು ಫೋನ್ ಬರುತ್ತೆ. ಫೋನ್ ಮಾಡಿಬಿಟ್ಟು ಈ ಥರ ಅಣ್ಣಂಗೆ ಏಟಾಗಿದೆಯಂತೆ, ನೀವು ಹೋಗಿಲ್ವಾ ಅಂತ ಕೇಳ್ತಾರೆ. ಏನಾಗಬೇಡ, ಹೇಗೆ ಅನ್ನಿಸ್ಬೇಡ ಗೈಸ್, ಏನಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ, ಈ ಕಾಲು ಏಟಾಗಿದೆಯಂತೆ, ಹಾಸ್ಪಿಟಲ್ಗೆ ಹೋಗಿಲ್ವಾ ಅಂತ ಹೇಳ್ತಿದ್ದಾರೆ. ಬಟ್ ತುಂಬ ಏಟಾಗ್ಬಿಟ್ಟಿದ್ಯಾ, ಏನಾಗಿದೆ, ಅಯ್ಯೋ ಈ ಥರ ಆಗೋಯ್ತಲ್ಲಪ್ಪ, ಏನಿದು ಒಂಥರ ಹುಚ್ಚಿ ಥರನೇ ಆಡ್ಬಿಟ್ಟಿದ್ದೀನಿ. ಹುಚ್ಚಿ ಥರ ಆಡ್ಕೊಂಡು ನಡ್ಕೊಂಡು, ಬಾಗಿಲೂ ಹಾಕಿಲ್ಲ, ಲಾಕು ಹಾಕ್ದಂಗೆ ನಡ್ಕೊಂಡೇ ಹೊಟ್ಟೋಗ್ಬಿಟ್ಟೆ. ಇದು ಸ್ಕೂಲ್ ಹತ್ರ, ಸ್ಕೂಲ್ ಇಲ್ಲಿಂದ 1 kilometer ಆಗುತ್ತೆ, ಅಲ್ಲಿವರೆಗೆ ನಡ್ಕೊಂಡೇ ಹೊಟ್ಟೋಗಿದ್ದೀನಿ. ರೋಡಲ್ಲೆಲ್ಲ ಕೇಳ್ತಿದ್ದೀನಿ ಆ್ಯಕ್ಸಿಡೆಂಟ್ ಆಯ್ತಂತಲ್ಲ, ಎಲ್ಲಿದ್ದಾರೆ ಅಂತ ಅಲ್ಲ. ಯಾರೂ ಇಲ್ಲಮ್ಮ ಅಂತಿದ್ದಾರೆ. ಬಟ್ ಆ್ಯಕ್ಸಿಡೆಂಟ್ ಆಗಿರೋದು ಸ್ಕೂಲ್ ಒಳಗಡೆ ಆ್ಯಕ್ಸಿಡೆಂಟ್ ಆಗಿದೆ.
ಸ್ಕೂಲ್ ವ್ಯಾನವನ್ನೇ ಇವರು ಮಕ್ಕಳನ್ನ ಬಿಟ್ಟು ಬಾಯ್ ಹೇಳಿ ಮಕ್ಕಳಿಗೆ ಬಂದಿದ್ದಾರೆ, ಗಾಡಿ ಹತ್ತಿದ್ದಾರೆ, ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಅವನು ಫಾಸ್ಟಾಗಿ ಬಂದು ರಿಟರ್ನ್ ತಗೊಬಿಟ್ಟಿದ್ದಾನೆ ಗೈಸ್. ರಿವರ್ಸ್ ತಗೊಳ್ಳೋನು ಹಿಂದೆ ಮಿರರಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನೂ ನೋಡಿಲ್ಲ, ಡೈರೆಕ್ಟ್ ರಿವರ್ಸ್ ತೊಗೊಂಡಿದ್ದಾನೆ. ಅವರು ಹಿಂದೆ ಇರೋರು ಗಾಡಿಗೆ ಟಚ್ ಆಗಿ ಗಾಡಿಯಿಂದ ಕೆಳಗೆ ಬಿದ್ದು ಅವ್ರ ಕಾಲು ಗಾಡಿದು ಹಿಂದೆ ಒಂದು ಬೋರ್ಡ್ ಇರುತ್ತಲ್ಲ ಅಲ್ಲಿಗೇನೋ ಸಿಗಾಕೊಂಡಿದೆ. ಅಲ್ಲಿರೋ ಜನ ಎಲ್ಲ ಕಿರ್ಚ್ತಾ ಇದ್ದಾರಂತೆ ಏ ಅಂತ ಅಂದ್ಬಿಟ್ಟು. ಇವರು ಅಷ್ಟೇ ಹಿಂದೆ ಬರ್ಬೇಡ ಹಿಂದೆ ಬಿಡ ಕೂಕೋತಾ ಇದ್ದಾರಂತೆ, ಆದರೂ ಹಿಂದೆ ಬರ್ತಿದ್ದಾನಂತೆ ಸದ್ಯನ. ಆಮೇಲೆ ಜನ ಎಲ್ಲ ಓಡಿ ಬಂದು ವೆಹಿಕಲ್ನೇ ಗಾಡಿನೇ ಮೇಲಕ್ಕೆ ಎತ್ತಿದ್ದಾರೆ. ಗಾಡಿನ ಸಡನ್ಲಿ ಮೇಲಕ್ಕೆ ಎತ್ತಿದ್ದಾರೆ. ಮೇಲಕ್ಕೆ ಎತ್ತಾದಮೇಲೆ ಇವ್ರು ಕಾಲು ತೆಗ್ದಿದ್ದಾರೆ. ಕಾಲಲ್ಲಿ ಇಷ್ಟು ಉದ್ದ ಕುಯ್ದಂಗೆ ಗಾಯ ಆಗಿದೆ, ರಕ್ತ ಫುಲ್ ಹೋಗ್ತಿದೆ. ಅವ್ನು ಭಯ ಪಟ್ಕೊಂಡು ಹಾಸ್ಪಿಟಲ್ಗೆ ಕರ್ಕೋಗಿದ್ದ. ನಾವಲ್ಲಿಗೆ ಹೋದ್ಮೇಲೆ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋದ್ವಿ, ಇನ್ಸಿಡೆಂಟ್ ಆಗಿದೆ ಅಂದಮೇಲೆ. ಬಟ್ ಅಲ್ಲಿ ಹಾಸ್ಪಿಟಲಲ್ಲಿ ಬ್ಯಾಂಡೇಜ್ ಹಾಕ್ಬಿಟ್ಟು ನಿಂತಿದ್ರು, ಸ್ಟೇಬಲಾಗಿ ನಿಂತಿದ್ರು ಎರಡು ಕಾಲಲ್ಲಿ. ಹಾಗಾಗಿ ನನಗೆ ಸ್ವಲ್ಪ ಅಲ್ಲಿ ರಿಲೀಫ್ ಆಯಿತು. ಅಪ್ಪ ಸದ್ಯ ಏನಷ್ಟು ಏಟ್ ಆಗಿಲ್ಲ ಅನಿಸುತ್ತೆ ಅಂತ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ. ಬೋನ್ಸ್ಗೇನು ಫ್ರ್ಯಾಕ್ಚರ್ ಏನೂ ಆಗಿಲ್ಲ, ಫ್ರ್ಯಾಕ್ಚರ್ ಏನೂ ಆಗಿಲ್ಲ. ಸ್ವಲ್ಪ ಸ್ಕಿನ್ನಿಗೆ ಏಟಾಗಿದೆ, ಊತ ಇತ್ತು ತುಂಬ. ಅದೆಲ್ಲ ಏನಿಲ್ಲ, ನಾರ್ಮಲ್ ಆಗುತ್ತೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಮಾಡಿಕೊಟ್ರು, ಆಯಿಂಟ್ಮೆಂಟ್ ಬರ್ಕೊಟ್ರು, ಇಂಜೆಕ್ಷನ್ ಕೊಟ್ಟಿದ್ರು, ಪೆನ್ಸಿಲ್ ಇಂಜೆಕ್ಷನ್. ಅಲ್ಲಿಂದ ಮನೆಗೆ ಬಂದ್ವಿ ಗೈಸ್. ಮನೆಗೆ ಬಂದ ಮೇಲೆ ಒಂದು 2 ಡೇಸ್ ಆದಮೇಲೆ ಹೋಗಿ ಬ್ಯಾಂಡೇಜ್ ತೆಗೆಸ್ಕೊಬಂದ್ವಿ ಗೈಸ್. ಗಾಡಿ ಓಡಿಸು ಮೊದಲೇ ಅವರು ಒಂಥರ ಪೇಷಂಟೇ ನನ್ನ ಹಸ್ಬೆಂಡ್. ಬಿಕಾಸ್ ಅವರಿಗೆ ಜಯದೇವದಲ್ಲಿ 6 ಮಂತ್ ಹಿಂದೆ ಅಷ್ಟೇ ಒಂದು 10 ಡೇಸ್ ಅಡ್ಮಿಟ್ ಆಗಿದ್ರು. ಅದಾದಮೇಲೆ ಕಂಟಿನ್ಯೂಸ್ ಟ್ಯಾಬ್ಲೆಟ್ಸ್ ತೊಗೋತಾಯಿದ್ರು. ಈ ಇನ್ಸಿಡೆಂಟ್ ನನಗೆ ತಕ್ಷಣ ಮೈಂಡಿಗೆ ಬಂದಿದ್ದು ಒಂದೇ, ಏನಿನ್ನ ಜೀವನ, ಮುಂದೆ ಏನು ಜೀವನ, 3 ಇಯರ್ಸ್ ಚಿಕ್ಕೋರಷ್ಟೇ ನನ್ನ ಮಕ್ಕಳು, ಮುಂದೆ ಜೀವನ ಹೇಗೆ, ಏನು ಮಾಡೋದು, ಏನು ಈ ಥರ ಮಾಡ್ದಲ್ಲ ದೇವ್ರೆ. ಉದ್ದಕ್ಕೂ ವೆಂಕಟೇಶ್ವರನ ಬೈಕೊಂಡು ಹೋಗಿದ್ದೀನಿ. ಈಗ ಏನಪ್ಪ ಮಾಡೋದು, ಹೇಗೆ ಮಾಡೋದು, ಕಾಲಿಟ್ಟಂದರೆ ಸುಮ್ಮನೆ ಆಗಿರಲ್ಲ. ಬಿಕಾಸ್ ನಮ್ಮ ರೋಡು ಹೇಗಿದೆ ಅಂದರೆ ತುಂಬ ಫಾಸ್ಟ್ ವೆಹಿಕಲ್, ಒನ್ ವೇ ಆಗಿರೋದ್ರಿಂದ ತುಂಬ ಸ್ಪೀಡಾಗಿ ಬರುತ್ತೆ ವೆಹಿಕಲ್. ಏನಾಯಿತೋ ಏನೋ ಅನ್ನೋ ಭಯದಲ್ಲೇ ಹೋದೆ. ಬಟ್ ಏನೋ ಆ ದೇವರ ಅನುಗ್ರಹ ನಮ್ಮ ಮೇಲಿತ್ತೋ ಏನೋ ಗೊತ್ತಿಲ್ಲ. ಎಲ್ಲದರಲ್ಲೂ ಹಾಗೆ ಗೈಸ್, 1 ಸೆಕೆಂಡಲ್ಲಿ ಬಚಾವಾಗಿದ್ದೀವಿ 3 ಟೈಮ್ಸು ಅಷ್ಟೇ. ಇನ್ನು ಮುಂದೇನಾದರೂ ದೇವ್ರು ಒಳ್ಳೇದು ಮಾಡಲಿ, ಅಷ್ಟು ಬಿಟ್ಟರೆ ನನಗೆ ಇನ್ನೇನೂ ಕೇಳೋಕ್ಕಾಗಲ್ಲ. ಬಟ್ ತುಂಬ ಭಯದಲ್ಲೇ ಬದುಕೋ ಥರ ಆಗೋಗ್ಬಿಟ್ಟಿದೆ. ಗೊತ್ತಿಲ್ಲ, ಜಸ್ಟ್ ಯಾರೇ ಗಾಡಿ ಓಡಿಸಿದ್ರು ಅಷ್ಟೇ, ಬೇರೆಯವ್ರು ನೀವು ಗಾಡಿ ಓಡಿಸ್ತಾ ಇರಬೇಕಾದ್ರೆ ಒಂದು ಸ್ಪೀಡ್ ಅನ್ನೋದನ್ನ ಮೇಂಟೈನ್ ಮಾಡಿ. ತುಂಬ ಸ್ಪೀಡಾಗಿ ನಾನು ಅಲ್ಲೂ ಫಾಸ್ಟಾಗಿ ಹೋಗ್ಬೇಕು, ಇಲ್ಲೂ ಫಾಸ್ಟಾಗಿ ಹೋಗಬೇಕು ಅಂತ ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಬಿಕಾಸ್ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಮಕ್ಕಳಿರ್ತಾರೆ. ನೀವು ಒಂದು ಸ್ಪೀಡಾಗಿ ಓಡಿಸ್ತಿರ್ತೀರ, ಈ ಬೇರೆಯವರು ಗೊತ್ತಿರ ನಿಮ್ಮ ಒಂದು ತಪ್ಪಿಗೆ ಬೇರೆಯವ್ರು ಏನಕ್ಕೆ ಸಫರ್ ಪಡಬೇಕಲ್ವ. ಅವ್ರ ಮಕ್ಳಿಗೆ ಯಾರು ನೋಡ್ಕೊಳ್ತಾರೆ, ಅವ್ರ ಹೆಂಡತಿ ಮಕ್ಳನ್ನ ಯಾರು ನೋಡ್ಕೊಳ್ತಾರೆ, ಅವ್ರ ವಯಸ್ಸಾಗಿರೋ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ತಾರಲ್ವ. ಇದೆಲ್ಲ ಯೋಚನೆ ಮಾಡಬೇಕು ಗಾಡಿ ಓಡಿಸೋರಾದ್ರೂ. ಅವ್ನು ಸ್ಕೂಲ್ ವ್ಯಾನವನು, ನಾನು ಅದನ್ನೇ ಕೇಳಿದೆ, ನಮ್ಮ ಮಕ್ಳಿಗೆ ನೀವು ಆಗ್ತಿದ್ರಾ ಮುಂದೆ ಅಂತಾನೆ. ನಾನು ಏನು ಮಾಡಲಿ ಯಾಕೆ ತಪ್ಪಾಗೋಯ್ತು, ಸಾರಿ ಅಂತಾನೆ. ಅವ್ನಿಗೆ ಏನು ಹೇಳೋಕ್ಕಾಗುತ್ತೆ, ಅವ್ರು ಅರ್ಥ ಮಾಡ್ಕೋಬೇಕಷ್ಟೇ. ಅದೇ ಜಾಗದಲ್ಲಿ ಚಿಕ್ಕ ಮಕ್ಕಳಿದ್ದಿದ್ರೆ ಏನು ಕತೆ, ಮಕ್ಳ ಮೇಲೆ ಗಾಡಿ ಎತ್ತಿಸ್ಬಿಡ್ತಿದ್ದ ಅನ್ಸುತ್ತೆ. ಅವ್ರ ಸ್ಕೂಲಲ್ಲಿ ಆ್ಯಕ್ಷನ್ ತೊಗೋಬೇಕಷ್ಟೇ. ನಾನು ಪ್ರಿನ್ಸಿಪಲ್ ಜೊತೆ, ಟೀಚರ್ ಜೊತೆ ಎಲ್ಲ ಮಾತಾಡಿದೆ. ಹೇಳ್ತೀವಿ ಮೇಡಮ್ ಅಂತ ಅಂದರು. ಗೈಸ್ ತುಂಬಾ ಬೇಜಾರಾಯಿತು ನಿಜವಾಗ್ಲೂ. ಕಾಲು ಊತ ಇನ್ನೂ ಅಷ್ಟು ಎಳ್ದಿಲ್ಲ, ಬಟ್ ಓಕೆ, ಸ್ಕಿನ್ಗೆ ಏಟಾಗಿದೆ ಅಷ್ಟು ಬಿಟ್ಟರೆ ಮೂಳೆನೂ ಫ್ರ್ಯಾಕ್ಚರ್ ಆಗಿಲ್ಲ. ಏನು ದೇವರು ಆಶೀರ್ವಾದ ನಮ್ಮ ಮೇಲಿದೆ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ಆ ದಿನನ ನೆನಪು ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ. ಬಿಕಾಸ್ ಏನಕ್ಕೆ ಹಂಗೆ ಆಡಿದ್ರಿ ಅಂದರೆ ಅವ್ರಿಗೆ ಏಟಾದ ತಕ್ಷಣ ನಾನು ಒಂಥರ ಹುಚ್ಚಿ ಥರನೇ ಆಡ್ಬಿಟ್ಟೆ. ಬಿಕಾಸ್ ನಾನು ಯಾರಿಗೂ ಹೇಳಲ್ಲ ಗೈಸ್, ನನ್ನ ಪಾಡಿಗೆ ನಾನು ಹೊಡ್ಬಿಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ನನಗೇನು ಅನ್ನೋದೇ ಗೊತ್ತಿಲ್ಲ, ಲೈಫ್ ಏನು, ಜೀವನ ಏನು ಅಂತ ಅನ್ನೋದೆಲ್ಲ ಬಂದ್ಬಿಡುತ್ತೆ ತಲೆಗೆ ನನಗೆ. ಹಾಗಾಗಿ ಹಾಗೇ ಒಂಥರ ಹೊರಟ್ಬಿಟ್ಟೆ ನಾನು. ಏನು ಹೇಳೋದು, ಈ ಥರ ಇನ್ಸಿಡೆಂಟ್ಗಳೆಲ್ಲ ಆದಾಗ ಇವತ್ತಿಗೂ ಕಣ್ಣಲ್ಲಿ ಹಾಗೇ ನೀರು ತುಂಬಿಕೊಳ್ಳುತ್ತೆ. ದೇವ್ರೇ ನಿಜವಾಗ್ಲೂ ಈ ಹುಟ್ಟು ಸಾವು ಅನ್ನೋದೇ ಇರಬಾರ್ದು ಅಂತ ಅನ್ಸುತ್ತೆ ಒಂದೊಂದು ಸಲ. ಬಿಕಾಸ್ ಎಲ್ಲ ಇಲ್ಲಿಗೆ ಸ್ಟಕ್ ಆಗಿಬಿಡ್ಬೇಕು, ಇಲ್ಲಿ ಹುಟ್ಟು ಇರಬಾರ್ದು, ಸಾವು ಇರಬಾರ್ದು ಅಂತ ಅನ್ನಿಸ್ತಾ ಇರುತ್ತೆ. ಜೀವನ ಎಷ್ಟು ಕ್ಷಣಿಕ, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನೆಲ್ಲ ಆಗುತ್ತೆ. ಜಸ್ಟ್ ಇಲ್ಲಿಂದ ಒಂದು 10 ಮಿನಿಟ್ಸ್ ಅಷ್ಟೇ ಗ್ಯಾಪು, ಅಷ್ಟರಲ್ಲಿ ಈ ಥರ ಬ್ಯಾಡ್ ಇನ್ಸಿಡೆಂಟ್ ಕೇಳುತ್ತೆ ಅಂತ ಅಂದರೆ
ಎಷ್ಟು ಕ್ಷಣಿಕ ಈ ಜೀವನಕ್ಕೋಸ್ಕರನ ನಾವೆಲ್ಲ ಅಷ್ಟು ಬಡ್ದಾಡೋದು, ಆಸ್ತಿ ಈ ಒಡವೆ, ಈ ಮನೆ ಆ ಮನೆ ಅಂತ ಎಲ್ಲ ಹೊಡೆದಾಡೋದು. ಇವಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಒಂಥರ ವೈರಾಗ್ಯದ ಥರ ಫೀಲ್ ಆಗುತ್ತೆ. ಏನಕ್ಕೋಸ್ಕರ ಇಷ್ಟು ಹೊಡೆದಾಡ್ತೀವಿ, ಏನಕ್ಕೋಸ್ಕರ ಬಡ್ದಾಡ್ತೀವಿ, ಈ ದೇಹನೇ ನಮ್ಮದಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾವ ಕ್ಷಣ ಬೇಕಾದರೂ ಏನಾದರೂ ಆಗ್ಬೋದು ಮನುಷ್ಯನ ಜೀವನ. ಬಟ್ ಏನೋ ಒಂದು ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವತ್ತಿನ ಇನ್ಸಿಡೆಂಟ್ ಮಾತ್ರ ಇವತ್ತಿಗೂ ನನ್ನ ಮೈಂಡಲ್ಲಿ ಹಾಗೆ ಇದೆ. ಇವತ್ತಿಗೂ ಒಂದು ಭಯ ಅನ್ನೋದಿದೆ. ವಿತಿನ್ 2 ಅವರ್ಸ್ಗೂ ನಾನು ಫೋನ್ ಮಾಡ್ತಾಯಿರ್ತೀನಿ, 2 ಅವರ್ 1 ಅವರ್ಗೆ ಏನು ಮಾಡ್ತಿದ್ದೆ, ಎಲ್ಲಿದೆಯಾ ಅಂತ ಅಂದ್ಬಿಟ್ಟು. ಬಿಕಾಸ್ ಅಷ್ಟು ಭಯನ ನನ್ನ ತಲೆಗೆ ತುಂಬಿಬಿಟ್ಟಿದ್ದಾರೆ. ಇಲ್ಲ ಅಂತಂದ್ರೂ ಒಂದು 6 ಮಂತ್ ಹಿಂದೆ ಅದೊಂಥರ ಭಯ, ಇದ್ದಂತೂ ಇನ್ನೊಂಥರ ಭಯ. ಒಂಥರ ಭಯದಲ್ಲೇ ಬದುಕೋ ಜೀವನ ಆಗೋಗ್ಬಿಟ್ಟಿದೆ ಗೈಸ್ ನಂದು. ಟ್ರೈಪ್ಯಾಡ್ಗೆ ಹಾಕಿದೆ ಗೈಸ್, ಯಾಕೋ ಅದು ಕರೆಕ್ಟಾಗಿ ಇದಾಗ್ತಿಲ್ಲ ಗೈಸ್. ನನ್ನ ಮಕ್ಕಳು ಇನ್ನೂ 3 ಇಯರ್ಸ್ ಚಿಕ್ಕವರು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಿಲ್ಲ ಅವರಿಗೆ. ಅದು ಅಲ್ಲದೆ ತುಂಬ ವರನ ಬೇಡಿ ಗಿರಿನ ಸುತ್ತಿ ಪಡೆದಿರೋ ಅಂಥ ಮಕ್ಕಳು, 9 ವರ್ಷ ಆದಮೇಲೆ ಹುಟ್ಟಿರೋದು. ಬಿಕಾಸ್ ಅವರಿಗೆ ಎಷ್ಟು ನಾವು ಒಳ್ಳೇದನ್ನ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ಬಟ್ ನಾವು ಅವ್ರ ಜೊತೆಗೆ ಇರೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಫೀಲ್ ಆಯಿತು. ಆ ಕ್ಷಣದಲ್ಲಿ ಅನಿಸಿದ್ದು ನನಗೆ, ದೇವರು ಮಕ್ಕಳನ್ನ ಕೊಡೋಕ್ಕೆ ಅಷ್ಟು ಲೇಟ್, 9 ವರ್ಷ ಆದಮೇಲೆ ನಮ್ಮ ಮಕ್ಕಳಾಗಿದ್ದು. ಮಕ್ಕಳನ್ನ ಕೊಡಬೇಕಾದ್ರೂ ಅಷ್ಟೇ ಅಷ್ಟು ಕಷ್ಟಪಟ್ಟಿದ್ದೀವಿ. ಬಟ್ ಇವಾಗ ಎಲ್ಲ ಇದೆ, ನೆಮ್ಮದಿಯಾಗಿದ್ದೀವಿ ಅನ್ನೋ ಟೈಮಲ್ಲಿ ಈ ಥರ ಆರೋಗ್ಯನ ಕೊಡ್ತಾ ಇದೆಯಾ, ಈ ಥರ ಏನಾದರೂ ಒಂದು ಕಷ್ಟನ ತಂದಿಡ್ತೀಯಾ ಅಂತ ಒಂಥರ ತಲೆಗೆ ಬಂತು. ಅದನ್ನೇ ಬೈಕೊಂಡು ಹೋಗ್ತಿದೆ. ಜೀವನ ಅಂದರೆ ಏನು ಅಂತ ಅನ್ನಿಸ್ಬಿಟ್ಟಿದೆ ನಿಜವಾಗ್ಲೂ. ನನ್ನ ಇವಾಗ ಸದ್ಯಕ್ಕೆ ನನಗೆ ಅನ್ನಿಸ್ತಾ ಇರೋದು ಒಂದೇ ಗಾಯ್ಸ್, ನನ್ನ ಮಕ್ಕಳು ಒಂದು ನೆಲೆ ಅಂದರೆ ಅವ್ರ ಎಜುಕೇಷನ್ ಪಡೆದು ಅವರು ಒಂದು ನೆಲೆ, ಅವ್ರದ್ದು ಒಂದು ಫ್ಯಾಮಿಲಿ ಅಂತ ಆಗೋವರೆಗಾದರೂ ನನಗೆ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯನ ಕೊಡುವಂತ. ಅಷ್ಟು ಬಿಟ್ಟು ನನಗೆ ಇನ್ನೇನು ಕೇಳಲ್ಲ. ಯಾವ ಐಶ್ವರ್ಯ, ಯಾವ ಸಮೃದ್ಧಿ ಏನೂ ಬೇಡ. ಜಸ್ಟ್ ನನಗೆ ನನ್ನ ಗಂಡಗೆ ಆಯಸ್ಸು ಆರೋಗ್ಯ ಕೊಡು, ನನ್ನ ಮಕ್ಕಳು ಒಂದು ಸೆಟಲ್ ಆಗೋವರೆಗೆ ಅಷ್ಟೇ. ಬಿಕಾಸ್ ಅವರು ನಮಗೆ ಈ ಭೂಮಿಗೆ ತೊಗೊಬನ್ನಿ ಅಂತ ಏನು ಹೇಳಿರಲಿಲ್ಲ. ನಾವು ಅವ್ರನ್ನ ಈ ಭೂಮಿಗೆ, ಒಂದು ನಿಮಿಷ ಕೈ ನೋಡ್ತಿದೆ, ಹಾಂ, ನಾವು ಅವ್ರನ್ನ ಈ ಭೂಮಿಗೆ ತೊಗೊಬಂದಿದ್ದೀವಿ ಅಂತ ಅಂದಮೇಲೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ನಮ್ಮದೇ ಆಗಿರುತ್ತೆ. ಬಿಕಾಸ್ ಅವರು ಒಂದು ಲೈಫಲ್ಲಿ ಸೆಟಲ್ ಅನ್ನೋದಾಗ್ಬಿಟ್ರೆ ಏನೋ ಒಂದು ನೆಮ್ಮದಿ, ಯಾಕೋ ಒಂಥರ ಭಯ ಥರ ಫೀಲ್, ಒಂಥರ ಭಯದಲ್ಲೇ ಬದುಕೋ ಥರ ಜೀವನ ಆಗೋಗ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗುತ್ತೆ ಅನ್ನೋ ಥರ ಅನ್ನಿಸ್ತಿದೆ ಗೈಸ್. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಇತ್ತೀಚೆಗಂತೂ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಕಡೆ ಹೋಗೋ. ಸ್ವಲ್ಪ ಸ್ಕೂಲ್ ವ್ಯಾನ್ ಅವರು ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ನಿಜವಾಗ್ಲೂ ಮಕ್ಕಳಿದ್ದಾಗ ಹಿಂಗೆ ಓಡಿಸ್ಬೇಡ ಹೈವೇನಲ್ಲೆಲ್ಲ. ಅದಕ್ಕೆ ನನ್ನ ಮಕ್ಕಳನ್ನ ಸ್ಕೂಲ್ ವ್ಯಾನಲ್ಲಿ ಕಳ್ಸೋಕ್ಕೆ ಭಯ ಆಗುತ್ತೆ. ಹಾಗಾಗಿ ಗಾಡಿ ಓಡಿಸೋರು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಓಡಿಸಿ. ನಿಮ್ಮನ್ನ ನಂಬ್ಕೊ ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ನನ್ನ ಹಸ್ಬೆಂಡ್ ಬರ್ತಾರೆ ಆರೋಗ್ಯವಾಗಿ ಅಂತ. ಯಾರಿಗೂ ಏನೂ ಆಗದೆ ಇರಲಿ, ಎಲ್ಲರೂ ಚೆನ್ನಾಗಿರಲಿ. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.